ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ 4 ವಿಭಿನ್ನವಾದ ಕಿರೀಟ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ. ಮೊದಲು ಇಲ್ಲಿ ನಾನು ಒಂದು ಕಾರ್ಡ್ಬೋರ್ಡ್ ಶೀಟ್ನ ತೊಗೊಂಡಿದ್ದೀನಿ. ಕಾರ್ಡ್ಬೋರ್ಡ್ ಶೀಟ್ ಮೇಲೆ ನಾನಿಲ್ಲಿ ಒಂದು ಚಿಕ್ಕ ಪ್ಲೇಟ್ ಇಟ್ಕೊಂಡು ಅದನ್ನು ನಾನಿಲ್ಲಿ ಹಾಫ್ ಸರ್ಕಲ್ಗೆ ಡ್ರಾ ಮಾಡ್ಕೊತಾ ಇದ್ದೀನಿ. ಡ್ರಾ ಮಾಡಾದಮೇಲೆ ಮತ್ತೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮತ್ತೆ ಅದರೊಳಗಡೆ ಇನ್ನೊಂದು ಚಿಕ್ಕ ಸರ್ಕಲ್ನ ಮಾಡಿಕೊಂಡ್ರೆ ನಮ್ಮ ಕಿರೀಟ ರೆಡಿ ಅಂತಲೇ ಹೇಳ್ಬೋದು. ಬಿಕಾಸ್ ಬೇಸ್ ಚೆನ್ನಾಗಿದ್ರೆ ಅಲ್ವಾ ನಾವು ಅದ್ರ ಮೇಲೆ ಏನೇ ಡೆಕೋರೇಷನ್ ಮಾಡಿದ್ರು ಚೆನ್ನಾಗಿರೋದು. ಸೊ ಇದು ಇವಾಗ ರೆಡಿಯಾಗಿದೆ. ಇದನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದು ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡಿ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಫಸ್ಟ್ ಕಿರೀಟ ಬಂದ್ಬಿಟ್ಟು ವೀಳ್ಯದೆಲೆದು. ಸೊ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಕಿರೀಟ ಬೇಸ್ ಮೇಲೆ ಒಂದೊಂದೇ ವೀಳ್ಯದೆಲೆನ ಸ್ಟೆಪ್ಲರಿಂದ ಪಿನ್ ಮಾಡ್ಕೊತಾ ಇದ್ದೀನಿ, ಅದು ಪರ್ಫೆಕ್ಟಾಗಿ ಕೂರಲಿ ಅಂತ. ಅದಾದಮೇಲೆ ಇಲ್ಲಿ ನಾನು ಡಬಲ್ ಟೇಪ್ ತೊಗೊಂಡಿದ್ದೀನಿ. ಡಬಲ್ ಟೇಪ್ನ ನಾವಿಲ್ಲಿ ಪ್ರತಿಯೊಂದು ವೀಳ್ಯದೆಲೆ ಮೇಲೆ ಕೂಡ ಅಂಟಿಸ್ಕೊಬೇಕಾಗುತ್ತೆ. ಅಂಟಿಸ್ಕೊಂಡು ಆದಮೇಲೆ ನಿಮ್ಮ ಹತ್ರ ಯಾವ ಹೂವು ಇರುತ್ತೋ ಆ ಹೂವನ್ನ ಡಬಲ್ ಟೇಪ್ ಮೇಲೆ ಸ್ಟಿಕ್ ಮಾಡಿ. ನಾನಿಲ್ಲಿ ಫುಲ್ಲು ಸೇವಂತಿಗೆ ಹೂವಿಂದನೇ ಅದನ್ನು ಡೆಕೋರೇಟ್ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ರೋಸು ಅಥವಾ ಒಂದು ಸೇವಂತಿಗೆ ಅಥವಾ ಒಂದು ಫುಲ್ಲು ರೋಸಲ್ಲೇ ಮಾಡ್ಕೊಬೇಕು ಅಂತ ಅಂದರೆ ಮಾಡ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನಾನು ಎಲ್ಲ ವೀಳ್ಯದೆಲೆ ಮೇಲೂ ಕೂಡ ಸೇವಂತಿಗೆ ಹೂವನ್ನ ಹಾಕ್ಕೊಂಡು ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇವಾಗ ನಾನು ಮಧ್ಯ ಒಂದು ರೋಸ್ನ ಇಟ್ಕೊಂಡು ಪಿನ್ ಮಾಡ್ಕೊತಾ ಇದ್ದೀನಿ. ಪಿನ್ ಮಾಡ್ಕೊಳ್ಳೋದ್ರಿಂದ ರೋಸ್ ತುದಿ ಇರುತ್ತಲ್ವ, ಅದು ಚೆನ್ನಾಗಿ ಕೂರುತ್ತೆ. ನೀವೇನಾರು ಅಂಟಿಸ್ಕೊಂಡ್ರು ಅಷ್ಟು ಪರ್ಫೆಕ್ಟ್ ಅಂತ ಅನಿಸಲ್ಲ. ಸೊ ಒಂದ್ಸಲಿ ಪಿನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕೂರುತ್ತೆ. ಸೊ ಇವಾಗ ಫಸ್ಟ್ ಕಿರೀಟ ರೆಡಿಯಾಗಿದೆ. ಹೇಗಿದೆ? ಸೊ ಇದಕ್ಕೆ ನೀವು ಇನ್ನೂ ಬೇಕಾದ್ರೆ ಆಲ್ಟ್ರೇಷನ್ ಮಾಡ್ಕೊಬೋದು, ಬೇರೆ ಫ್ಲವರ್ಸ್ನ ಕೂಡ ಯೂಸ್ ಮಾಡ್ಕೊಬೋದು. ಸೊ ಈಗ ಸೆಕೆಂಡ್ ಕಿರೀಟ ನೋಡೋಣ ಬನ್ನಿ. ನಾನು ಮತ್ತೆ ಇದಕ್ಕೂ ಕೂಡ ವೀಳ್ಯದೆಲೆನ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ತೊಟ್ಟನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ವೀಳ್ಯದೆಲೆನ ನಾನು 2 ಫೋಲ್ಡ್ ಮಾಡಿಕೊಂಡು ಸ್ಟೆಪ್ಲರ್ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಟೆಪ್ಲರೇ ಮಾಡ್ಕೊಳ್ಳಿ. ಬಿಕಾಸ್ ನಾವು ಕಂಟಿನ್ಯೂ ಮಾಡಬೇಕಾದ್ರೆ ನಾವು ಫಸ್ಟ್ ಮಾಡಿರೋ ಸ್ಟೆಪ್ಲರ್ ಬಿದ್ದೋಗೋ ಚಾನ್ಸಸ್ಸು ಕೂಡ ಇರುತ್ತೆ. ನೋಡಿ ಇಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಆ ಕಿರೀಟ ಬೇಸ್ ಸುತ್ತ ಕೂಡ ಇದೇ ಥರ ನಾವು ಸ್ಟೆಪ್ಲರ್ ಮಾಡ್ಕೊಬೋದು. ಕೋನ್ ಶೇಪಲ್ಲಿರುತ್ತೆ ಇದು. ಸೊ ಇದೇ ಥರ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದು ನಿಮಗೆ ಮನೇಲಿರುವಂತಹ ವಸ್ತುಯಿಂದನೇ ಮಾಡ್ಬೋದು. ಈಗ ಹೊರ್ಗಡೆ ತೊಗೊಂಬರ್ತೀನಿ ಅಂತಂದರೆ ಅದು 150 to 60 ಆಗ್ಬೋದು, ಅಥವಾ 30, 40 ಅಷ್ಟೆಲ್ಲ ಆಗ್ಬೋದು. ಸೊ ಇದೇ ಥರ ನಾವು ನ್ಯಾಚುರಲಾಗಿ ಮಾಡಿಕೊಂಡ್ರೆ ದೇವರಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಮಗೂ ಕೂಡ ತೃಪ್ತಿ ಇರುತ್ತೆ ನಾವೇ ಮಾಡಿರೋದು ಅಂತ. ಸೊ ಇದ್ರ ಮೇಲೂ ಕೂಡ ನಾನಿಲ್ಲಿ ಡಬಲ್ ಟೇಪ್ನ ಹಾಕಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಎಲ್ಲದಕ್ಕೂ. ಇಲ್ಲೂ ಕೂಡ ನಾನು ಸೇವಂತಿಗೆ ಹೂವನ್ನೇ ಬಳಸ್ತಾ ಇದ್ದೀನಿ. ಸೊ ಆಪ್ಷನಲ್, ನಿಮ್ಗೆ ಯಾವ ಫ್ಲವರ್ ಇಷ್ಟ ಆಗುತ್ತೆ ಆ ಫ್ಲವರ್ನ ನೀವು ಯೂಸ್ ಮಾಡ್ಕೊಳ್ಳಿ. ಯೂಶ್ವಲಿ ಈ ಥರದಕ್ಕೆಲ್ಲ ಸೇವಂತಿಗೆ ಹೂವೇ ತುಂಬ ಚೆನ್ನಾಗಿ ಕಾಣೋದು. ಅದರಲ್ಲೂ ಕೂಡ ನೀವು ಕಲರ್ ಸೇವಂತಿಗೆ ಇದ್ದರೆ ಅದನ್ನೂ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಮತ್ತೆ ಮೇಲ್ಗಡೆ ಸ್ಟೆಪ್ಗೆ ನಾನಿಲ್ಲಿ ರೋಸ್ ಹಾಕೋಬೇಕು ಅಂತ ಅಂದ್ಕೊಂಡು ನಾನು ಅಂಟಿಸ್ಕೊತಾ ಇದ್ದೀನಿ. ನೋಡಿ, ಅಂಟಿಸಿದ್ರು ಕೂಡ ಸ್ವಲ್ಪ ಬಿಗಿಯಾಗಿ ಕೂರುತ್ತೆ. ಇದು ಹಾಕಾದ್ಮೇಲೆ ನಾನು ಮಧ್ಯ ಒಂದೊಂದು ಕಾಕಡ ಹೂವಿಂದ ಡೆಕೋರೇಷನ್ ಮಾಡ್ತಿದ್ದೀನಿ. ಇವಾಗ ನಮ್ಮ 2ನೇ ಕಿರೀಟ ರೆಡಿ. ಹೇಗಿದೆ ಅಂತ ಹೇಳಿ. 2ನೇ ಕಿರೀಟ ಇದು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ನಿಮಗೆ ಸೇವಂತಿಗೆ ಹೂವು ಖಾಲಿ ಅಂತ ಅನಿಸಿದ್ರೆ ಅದ್ರ ಮಧ್ಯಕ್ಕೆ ನೀವು ಸ್ವಲ್ಪ ಕುಂಕುಮ ಹಚ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್ ಬನ್ನಿ, ಇವಾಗ 3ನೇ ಕಿರೀಟ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಮಾವಿನ ಎಲೆ ತೊಗೊಂಡಿದ್ದೀನಿ. ಮಾವಿನ ಎಲೆ ತೊಗೊಂಡು ನಾನು ತುದಿನ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಅದು ಫೋಲ್ಡ್ ಮಾಡಬೇಕಾದ್ರೆ ನಮಗೆ ತೊಟ್ಟು ಇರುತ್ತೆ, ಅದಕ್ಕೋಸ್ಕರ ನಾವಿಲ್ಲಿ ತುದಿನ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡಬಹುದು. ಇಲ್ಲಿ ನಾನು ಮಾವಿನ ಎಲೆನ 2 ಸಲ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡು ಇದಕ್ಕೂ ಕೂಡ ಸ್ಟೆಪ್ಲರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಿನಿಮಮ್ ಒಂದು 2
ಸಲಿಯಾದರೂ ಸ್ಟೆಪ್ಲರ್ ಮಾಡ್ಕೊಬೇಕಾಗುತ್ತೆ, ಬಿಕಾಸ್ ಇದು ಬಿದ್ದೋಗೋ ಚಾನ್ಸಸ್ ತುಂಬ ಇರುತ್ತೆ. ನನಗೂ ಕೂಡ ಹಾಗೆ ಆಯಿತು. ಸೊ ಈ ಕಿರೀಟ ಬೇಸ್ ಮೇಲೆ ನೀವು ಮಾವಿನ ಎಲೆನ ಫುಲ್ಲು ಈ ಥರ ಫೋಲ್ಡ್ ಮಾಡಿ ಸ್ಟೆಪ್ಲರ್ ಮಾಡ್ಕೊಳ್ಳಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ ಇದು ರೆಡಿ ಆಯಿತು. ನಾವು ಇದ್ರ ಮೇಲೂ ಕೂಡ ಡಬಲ್ ಟೇಪ್ನ ಸೇವಂತಿಗೆಯಿಂದ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೂ ಕೂಡ ನಾನೀಗ ರೋಸಿಂದ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಬೇಕಾದರೆ ನೀವು ಫುಲ್ ಸರ್ಕಲ್ ಮಾಡಿಕೊಂಡು ಮಧ್ಯ ಬೇಸ್ಗೆ ನೀವು ಬೇರೆ ಫ್ಲವರಿಂದ ಡೆಕೋರೇಟ್ ಮಾಡಿಬಿಟ್ಟು ನೀವು ಡೆಕೋರೇಷನ್ ಮಾಡ್ತೀರಾ ಅಲ್ವಾ, ಅದ್ರಿಗೆ ಸ್ಟಿಕ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ತಲೆಯಿಂದ ಮೇಲೆ ಸ್ವಲ್ಪ ನೀವು ಇದನ್ನು ಸ್ಟಿಕ್ ಮಾಡಬೇಕಾಗುತ್ತೆ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಇದನ್ನು ಈ ಥರ ಹಾಫ್ ಸರ್ಕಲ್ ಮಾಡಿಕೊಂಡ್ರೆ ಕಿರೀಟ ಆಗುತ್ತೆ. ಅದೇ ಫುಲ್ ಸರ್ಕಲ್ ಮಾಡಿಕೊಂಡು ಮಧ್ಯ ಕೂಡ ನಾವು ಯಾವುದಾದ್ರು ಬೇರೆ ಫ್ಲವರ್ನ ಹಾಕ್ಕೊಂಡು ಈ ಥರ ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದ್ರ ಮಧ್ಯ ನಾನೀಗ ರೋಸ್ನ ಅದ್ರದ್ದು ಕಡ್ಡಿನ ಮುರ್ಕೊತಾ ಇದ್ದೀನಿ. ಮುರ್ಕೊಂಡು ಆದಮೇಲೆ ನಾನಿಲ್ಲಿ ರೋಸ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಸೊ ಮೂರನೇ ಕಿರೀಟ ಕೂಡ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಈ ಥರ ಕಾಕಡ ಹೂವಿಂದನೂ ಡೆಕೋರೇಟ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ನೀವು ಹಾಗೆ ಇಟ್ಟರು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಧ್ಯ ಮಧ್ಯ ಒಂದು ಹಾಕ್ತಾ ಇದ್ದೀನಿ ಕಾಕಡ ಹೂವನ್ನು ಕೂಡ. ಐ ಹೋಪ್ ನಿಮಗೆ ಈ ಡಿಸೈನ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಹೇಳಿರೋ ಹಾಗೆ ನೀವು ಫುಲ್ ಸರ್ಕಲ್ ಮಾಡಿ ಈ ಥರ ಡೆಕೋರೇಟ್ ಮಾಡಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಒಂದು ಟ್ರೈ ಮಾಡಿ. ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಸೊ ಅದರಿಂದ ನೀವು ಡಬಲ್ ಟೇಪ್ನ ಹಾಕ್ಕೊಂಡು ಡೆಕೋರೇಟ್ ಯಾವುದ್ರ ಮೇಲೆ ಮಾಡಿರ್ತೀರ ಅದ್ರ ಮೇಲೆ ಸ್ಟಿಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೇ ನಾನು ಸ್ವಲ್ಪ ಇಂಪ್ರೂವೈಸ್ ಮಾಡ್ತಾಯಿದ್ದೀನಿ. ಇದು 4ನೇ ಕಿರೀಟ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ನಾನು ಒಂದು 3 ಮಾವಿನ ಎಲೆನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಸೈಡು ಕಟ್ ಮಾಡ್ಕೊತಾ ಇದ್ದೀನಿ ಮಧ್ಯ ಕಡ್ಡಿ ಬಿಟ್ಟು. ಸೊ ಈಗ ನಾನು ಅದನ್ನು ಕಡ್ಡಿಯಿಂದ ಮುಂದೆ ಟರ್ನ್ ಮಾಡಿಕೊಂಡು ಒಂದಕ್ಕೊಂದಕ್ಕೂ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಅದು ಗಂಟೆ ಶೇಪಲ್ಲಿ ಬರುತ್ತೆ. ಐ ಹೋಪ್ ಈ ಡಿಸೈನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಂಟೆ ಶೇಪ್ ಥರ. ಸೊ ಇದಕ್ಕೆ ಒಂದು ಸ್ಟೆಪ್ಲರ್ ಮಾಡಿಬಿಟ್ರೆ ಈ ಥರ ಡಿಸೈನ್ ಕೂಡ ರೆಡಿ. ಸೊ ಇದ್ರದ್ದೇ ನಾವು ಫುಲ್ಲು ಹ್ಯಾಂಗಿಂಗ್ ಮಾಡಿಕೊಂಡ್ರೆ ಅದು ಕೂಡ ಡೆಕೋರೇಟ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಇನ್ನೂ ಒಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ. ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಡಿಸೈನ್ ಮಾಡಿ, ನಿಮಗೂ ಕೂಡ ತುಂಬ ಸಂತೋಷ ಆಗುತ್ತೆ. ನೀವೇ ಮಾಡಿರೋದು ಅನ್ನೋ ಖುಷಿ ಇರುತ್ತೆ ನಿಮಗೂ ಕೂಡ. ಇದನ್ನು ನಾವು ಈ ಕಿರೀಟಕ್ಕೆ ಆ ಕಡೆ ಈ ಕಡೆ ಮತ್ತು ಸೆಂಟ್ರಿಗೆ ಮಾಡಿಕೊಂಡ್ರೆ ಅದು ಕೂಡ ಒಂದು ಡಿಸೈನ್ ಆಗುತ್ತೆ. ಸೊ ನಿಮಗೆ ಅಷ್ಟು ಓವರ್ ಬೇಡ ಅಂತಂದ್ರು ಬರೀ ಸೇವಂತಿಗೆ ಒಂದು ಡಿಸೈನ್ಗೆ ಕೂಡ ನೀವು ಇದನ್ನು ಹಾಕೊಬೋದು. ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ.
ನೆಕ್ಸ್ಟ್ ಇದೊಂದು ಸಿಂಪಲ್ ಡೆಕೋರೇಷನ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ನೀವು ಡೆಕೋರೇಷನ್ ಮಾಡುವಾಗ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ